ಹಾಯ್ ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಾಸ್ ವ್ಲಾಗ್. ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನಿವತ್ತು ಗಿಣ್ಣು ರೆಸಿಪಿ ತೋರಿಸ್ತಾ ಇದ್ದೀನಿ. ಅಂದರೆ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ. ಬೇರೆ ಕಡೆ ಬೇರೆ ಬೇರೆ ಥರ ಮಾಡ್ತಾರೆ. ನಾನಿಲ್ಲಿ ಒಂದು 2 ಲೀಟ್ರು ಹಾಲು ತೊಗೊಂಡಿದ್ದೀನಿ, ಗಿಣ್ಣು ಹಾಲು. ಅದನ್ನು ಕಾಯಕ್ಕಿಟ್ಟಿದ್ದೀನಿ. ಇದು ಗಿಣ್ಣು ಹಾಲು ಮಾಮೂಲಿ ಗಟ್ಟಿಯಾಗುತ್ತೆ ನೋಡಿ, ಆ ಥರ ಗಟ್ಟಿಯಾಗಿರಲಿಲ್ಲ, ಹಾಲು ಥರನೇ ಇತ್ತು. ನಾನು ಅದನ್ನು ಕಾಯಕ್ಕಿಟ್ಮೇಲೆ ಅದು ಸ್ವಲ್ಪ ಥರ ಆಗ್ತಾಯಿದೆ. ನಾನು ಹಾಲು ಕಾಯಕ್ಕಿಟ್ಟಾಗ 4 ಕಾಲು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಟೈಮ್ದು ವಿಡಿಯೋ ಮಾಡ್ಕೊಂಡಿರೋದು. ಯಾಕಂದರೆ ಗಿಣ್ಣು ಹಾಲು ಕಾಯ್ದು ಗಿಣ್ಣು ಮಾಡೋದು ಎಷ್ಟು ಲಾಂಗ್ ಪ್ರೋಸೆಸ್ ಅಂತ ತೋರ್ಸೋಕ್ಕೆ. ಆಮೇಲೆ ನೋಡಿ ಇನ್ನು ಸ್ವಲ್ಪ ಹೊತ್ತಾದಮೇಲೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿ ಮಾರ್ಕ್ ಇದೆಯಲ್ಲ, ಆ ಮಾರ್ಕಷ್ಟು ಹಾಲಿತ್ತು. ಹಾಲು ಚೆನ್ನಾಗಿ ಕಾಯಬೇಕು ಅಂದರೆ ಕಾಯ್ದು ಸೀಬೇಕು ಹಾಲು, ಆವಾಗಲೇ ಗಿಣ್ಣು ಚೆನ್ನಾಗಿರುತ್ತೆ ನೋಡಿ. ಆವಾಗಲೇ ಸ್ವಲ್ಪ ಎಪ್ಪಾಗಿತ್ತು, ಇವಾಗ ಜಾಸ್ತಿ ಎಪ್ಪೆ ಥರ ಆಗಿದೆ ಹಾಲು. ನೋಡಿ ಹೆಂಗೆ ಎಪ್ಪಾಗಿದೆ ಅಂತ. ನಾನು ಇಲ್ಲಿ ಹಸು ಹಾಲು ಯೂಸ್ ಮಾಡ್ತಾ ಇರೋದು ಗಿಣ್ಣು ಮಾಡೋಕ್ಕೆ. ನಾನಿಲ್ಲಿ 1 ಪಾವಷ್ಟು ಅಕ್ಕಿನ ಅನ್ನ ಮಾಡೋದು ಇಟ್ಟಿದ್ದೆ. ಉಡಿ ಥರ ಅನ್ನ ಏನು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡ್ರೂ ಆಗುತ್ತೆ. ಮತ್ತು 1/4 kg ಬೆಲ್ಲನ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಕರ್ಗಿಸೋಕ್ಕೆ ಇಟ್ಕೊತಾ ಇದ್ದೀನಿ. ಯಾಕಂದರೆ ಕಲ್ಲೇನಾದರೂ ಇದ್ದರೆ ಸೋಸ್ಕೊಳ್ಳೋಕ್ಕೆ ಅಂತ. ನೀವೇನಾದರೂ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಅಥವಾ ಆರ್ಗ್ಯಾನಿಕ್ ಬೆಲ್ಲ ಆ ಥರ ಏನಾದರೂ ಯೂಸ್ ಮಾಡ್ತಿದ್ರೆ ಬೇಕಾದ್ರೆ ಡೈರೆಕ್ಟಾಗಿ ಹಂಗೇ ಯೂಸ್ ಮಾಡ್ಕೊಬೋದು, ಪರವಾಗಿಲ್ಲ. ಮತ್ತು ಹಾಲು ಇಟ್ಮೇಲೆ ಏನು ಅಂದರೆ ಅವಾಗ ಒಂದು 15 ಮಿನಿಟ್ಸ್ಗೆ 10 ಮಿನಿಟ್ಸ್ಗೆ ಚೆನ್ನಾಗಿ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಅಂಟ್ಬಿಡುತ್ತೆ. ಅದು ಹಾಲು ಎಪ್ಪಾಗ್ತಾ ಬರ್ತಾ ಇರೋಂಗೆ ಜಾಸ್ತಿನೇ ತಳ ಅಂಟತ್ತೆ. ಸ್ವಲ್ಪ ಕ್ಲೀನಾಗಿ ತಿರುಗಿಸ್ಕೊತಾ ಇರಬೇಕು ಅವಾಗ. ನಾನು ಬೆಲ್ಲ ಕಾಯಕ್ಕಿಟ್ಬಿಟ್ಟು ಏನೋ ಬೇರೆ ಕೆಲಸ ಮಾಡ್ತಾಯಿದ್ದೆ, ಅದು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ ಪಾಕ ಥರ ನೋಡಿ. ಇವಾಗ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಅವಾಗಕ್ಕಿಂತ ಇನ್ನೂ ಹಾಲು ಸ್ವಲ್ಪ ಕಮ್ಮಿ ಆಗಿದೆ. ನೆಕ್ಸ್ಟು ನಾನು ಈ ಕಡೆ ಏನು ಮಾಡ್ಕೊತಾ ಇದ್ದೀನಿ ಅಂದರೆ, ಒಂದು ಮಿಕ್ಸರ್ ಜಾರ್ಗೆ 1 ಇಡಿಯಷ್ಟು ಹುರ್ಗಡ್ಲೆ ತೊಗೊಂಡು ಅದಕ್ಕೆ ಒಂದು 2-3 ಏಲಕ್ಕಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಫುಲ್ಲು ಫೈನ್ ಆಗಬೇಕು, ಕಡಲೆ ತರಿ ಥರ ಇರಬಾರ್ದು. ಇದನ್ನ ನೋಡಿ ಅನ್ನ ಹಾಕೋದ್ಕಿಂತ ಮುಂಚೆ ಗಿಣ್ಣು ಹಾಲಿಗೆ ತೋರಿಸ್ತಾ ಇರೋದು ಟೈಮ್ ಎಷ್ಟು ಅಂತ. 6 ಕಾಲು, ನಾನು 4 ಕಾಲಲ್ಲಿ ಇಟ್ಟಿದ್ದಕ್ಕೆ 6 ಕಾಲು ಆಗಿದೆ ಹಾಲು ಕಾಯಿ ಅಷ್ಟರಲ್ಲಿ. ನೆಕ್ಸ್ಟು ಆಮೇಲೆ ಅನ್ನ ಮಾಡಿದೆಲ್ಲ ಹಾಕ್ಕೋಬಾರ್ದು, ನೋಡ್ಕೊಂಡು ಹಾಕ್ಕೋಬೇಕು. ಕಲಿಸ್ಕೊಂಡು ಏನಾದರೂ ತುಂಬ ತೆಳು ಇತ್ತು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ನಾವು ಇನ್ನೂ ಅವಲಕ್ಕಿ ಕಡಲೆಪುಡಿ ಎಲ್ಲ ಹಾಕಬೇಕು, ಆಮೇಲೆ ಗಟ್ಟಿಯಾಗಿಬಿಡುತ್ತೆ. ಅದು ಅಲ್ಲದೆ ಆರಿದ ಮೇಲೆ ಗಿಣ್ಣು ಇನ್ನೂ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಅನ್ನ ಹಾಕಿದ್ಮೇಲೆ ಹಾಲು ಸ್ವಲ್ಪ ತೆಳುಗೇ ಇರಲಿ, ಪರವಾಗಿಲ್ಲ. ಅನ್ನ ಹಾಕಿ ಅದು ಎಪ್ಪೆಲ್ಲ ಇರುತ್ತಲ್ಲ, ನೀಟಾಗಿ ಎಲ್ಲ ಒಡೆದ್ಬಿಟ್ಟು ಆಮೇಲೆ ನಾನಿಲ್ಲಿ 1 ಹೋಳಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಹಸಿಕಾಯಿ. ಇದು 1 ಹೋಳಷ್ಟು ಫುಲ್ಲು ತೆಂಗಿನ ತುರಿ ತೊಗೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ತೆಂಗಿನಕಾಯಿ ಮತ್ತು ಅನ್ನ ಎರಡು ಸ್ವಲ್ಪ ಹಾಲು ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ಅಂದರೆ ಒಂದು 15 to 20 ಮಿನಿಟ್ಸ್ ಬೇಯೋದಕ್ಕೆ ಇಡಬೇಕು. ಒಂದು 15 ಮಿನಿಟ್ಸ್ ಆದಮೇಲೆ ಬೆಲ್ಲ ಕರ್ಗಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ನೀರನ್ನು ಅದಕ್ಕೆ ಹಾಕ್ಕೋಬೇಕು. ಆ ನೀರನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಆ ಬೆಲ್ಲದ ಸಿಹಿ ಹಾಲಿಗೆ ಮತ್ತು ಅನ್ನಕ್ಕೆಲ್ಲ ನೀಟಾಗಿ ಹೊಂದ್ಕೋಬೇಕು. ಅದಕ್ಕೆ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಇಡಬೇಕು. ಅದನ್ನು ಕೂಡ ನೀವು ಬೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವೀಟ್ ನೋಡ್ಕೊಳ್ಳಿ, ಬೇಕಂದರೆ ಇನ್ನು ಸ್ವಲ್ಪ ಬೆಲ್ಲದ ಪುಡಿ ಅಥವಾ ಬೆಲ್ಲ ಏನಾದರೂ ಯೂಸ್ ಮಾಡ್ಕೋಬೋದು, ಸಪ್ಪೆ ಅನಿಸಿದ್ರೆ. ನಾನಿಲ್ಲಿ ಸ್ವಲ್ಪ ಸಪ್ಪೆ ಆಗಿತ್ತು ಅಂದ್ಬಿಟ್ಟು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇತ್ತು, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಅಮ್ದಿರ್ಗೆ ಅಂದರೆ ಎಷ್ಟು ಬೇಕು ಅಂತ ಪಕ್ಕ ಗೊತ್ತಿರುತ್ತೆ. ನಾನಿಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೆ, ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನಾನು ಬೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಬೇಯೋದಕ್ಕೆ ಇಟ್ಬಿಟ್ಟು ಅದಾದಮೇಲೆ ಅವಲಕ್ಕಿನ 1 ಒಳ ಹಿಡಿಯಷ್ಟು 1 ಹಿಡಿ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. ಅವಲಕ್ಕಿ ಹಾಕಾದ್ಮೇಲೆ ಅವಲಕ್ಕಿ ನೀಟಾಗಿ ಬೇಯಬೇಕು, ಅಷ್ಟೊತ್ತು ಬೇಯೋದಕ್ಕೆ ಇಡಬೇಕು. 10-15 ಮಿನಿಟ್ಸ್ ಆದರೆ ಸಾಕು. ನೆಕ್ಸ್ಟು ಇನ್ನೇನು ಫ್ಲೇಮ್ ಆಫ್ ಮಾಡಬೇಕು ಅನ್ಬೇಕಿದ್ದರೆ ಕಡಲೆ ಪುಡಿ ಮತ್ತು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡಿದ್ರೆ ಗಿಣ್ಣು ರೆಡಿ ಆಗುತ್ತೆ. ಬಿಸಿ ಗಿಣ್ಣಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಬಿಸಿ ಗಿಣ್ಣಿಗಿಂತ ಇವತ್ತು ರಾತ್ರಿ ಮಾಡಿ ನೆಕ್ಸ್ಟ್ ಡೇ ತಿಂದರೆ ಗಿಣ್ಣು ತುಂಬಾ ರುಚಿಯಾಗಿರುತ್ತೆ. ಫಸ್ಟ್ ಟೈಮ್ ಮಾಡಿದ್ರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ. ಈಸಿ ಆ್ಯಂಡ್ ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ರೆಸಿಪೀಸ್ ಮತ್ತು ಡಿಫ್ರೆಂಟ್ ಸಾಂಬಾರ್ ರೆಸಿಪೀಸ್, ಶಾಪಿಂಗ್ ವ್ಲಾಗ್ಸ್, ಟ್ರಾವೆಲಿಂಗ್ ವ್ಲಾಗ್ಸ್, ಅಬೌಟ್ ಫ್ಯಾಷನ್ ಡಿಸೈನಿಂಗ್, ಇದೆಲ್ಲ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ, ಹಾಗೇ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.